ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ನೋಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 1. ಗೆಳೆಯರೆ, ತಮಗೆಲ್ಲ ಗೊತ್ತಿರೋ ಹಾಗೆ KPSC ಮತ್ತು KA ಕರೆದಿರುವಂಥ ಅಧಿಸೂಚನೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 35 ಅಂಕಗಳ ಸಾಮಾನ್ಯ ಕನ್ನಡ ಪ್ರಶ್ನೆಗಳು ಇರುತ್ತೆ. ಸೊ ಅದಕ್ಕಾಗಿ ನಾವು ಸಾಮಾನ್ಯ ಕನ್ನಡದ ಪ್ರಶ್ನೋತ್ತರಗಳನ್ನು ಇವತ್ತಿನಿಂದ ಮಾಡ್ತಾ ಇದ್ದೀವಿ. ಸೊ ಸಾಮಾನ್ಯ ಕನ್ನಡ ಭಾಗ 1 ನೋಡೋಣ ಬನ್ನಿ. ಪ್ರಶ್ನೆ 1 ಗೆಳೆಯರೆ, ಸೊರಗು ಎಂದರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೆಂಡಾಗು, ಆಪ್ಷನ್ ಬಿ ತೆಳ್ಳಗಾಗು, ಆಪ್ಷನ್ ಸಿ ಬಾಗು, ಆಪ್ಷನ್ ಡಿ ಇಲ್ಲವಾಗು. ಸೊರಗ್ತಾ ಇದೆಯಾ ಅಂತ ಹೇಳ್ತಾರೆ. ಸೊರಗ್ತಾ ಇದೆಯಾ ಅಂದರೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಬಿ ತೆಳ್ಳಗಾಗು. ಸೊರಗ್ತಿದೆಯಾ ಅಂದರೆ ತೆಳ್ಳಗಾಗ್ತಿದೆಯಾ ಅಂತ ಅರ್ಥ. ಪ್ರಶ್ನೆ 2 ತೃಷೆ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನೆನೆ, ಆಪ್ಷನ್ ಬಿ ಹಸಿವು, ಆಪ್ಷನ್ ಸಿ ತೊಂದರೆ, ಆಪ್ಷನ್ ಡಿ ಬಾಯಾರಿಕೆ. ತೃಷೆಯಿಂದ ಬಳಲಿ ಬೆಂಡಾದೇನು ಅಂತಾರೆ. ತೃಷೆ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 2ರ ಸರಿಯಾದ ಉತ್ತರ ಆಪ್ಷನ್ ಡಿ ಬಾಯಾರಿಕೆ ಗೆಳೆಯರೆ. ತೃಷೆ ಅಂದರೆ ಬಾಯಾರಿಕೆ. ಪ್ರಶ್ನೆ 3 ಕಸವರ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಶುಚಿಯಾದ, ಆಪ್ಷನ್ ಬಿ ಒಳ್ಳೆಯ, ಆಪ್ಷನ್ ಸಿ ಬೆಳೆ ಬಾಳುವ, ಆಪ್ಷನ್ ಡಿ ಬಂಗಾರ. ಕಸವರ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 3ರ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಡಿ ಬಂಗಾರ ಗೆಳೆಯರೆ. ಕಸವರ ಅಂದರೆ ಬಂಗಾರ, ಚಿನ್ನ. ಪ್ರಶ್ನೆ 4 ಕಲಹ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕಲಕು, ಆಪ್ಷನ್ ಬಿ ಗೊಂದಲ, ಆಪ್ಷನ್ ಸಿ ಜಗಳ, ಆಪ್ಷನ್ ಡಿ ಕಾಲವಾಗು. ಅಲ್ಲಿ ಕಲಹವಾಗಿದೆ ಅಂತ ಬರುತ್ತೆ. ಕಲಹ ಅಂದರೆ ಏನು ಅಂದರೆ ಪ್ರಶ್ನೆ 4ರ ಸರಿಯಾದ ಉತ್ತರ ಆಪ್ಷನ್ ಸಿ ಜಗಳ ಗೆಳೆಯರೆ. ಜಗಳ, ದ್ವಂದ್ವ. ಕಲಹ ಅಂದರೆ ಜಗಳ. ಪ್ರಶ್ನೆ 5 ಪದ್ಮ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಾವರೆ, ಆಪ್ಷನ್ ಬಿ ಪತ್ರ, ಆಪ್ಷನ್ ಸಿ ಧೈರ್ಯಶಾಲಿ, ಆಪ್ಷನ್ ಡಿ ಪಾವನ. ಗೆಳೆಯರೆ, ಪದ್ಮಕಮಲಗಳು ಅಂತ ಬರುತ್ತೆ. ಪದ್ಮಕಮಲಗಳು ಅಂದರೆ ಏನು ಅಂತ ಅಂದರೆ ಪದ್ಮ ಅಂದರೆ ತಾವರೆ ಗೆಳೆಯರೆ, ಕಮಲ. ಪದ್ಮನಯನ ಅಂತಾರೆ, ಪದ್ಮನಂತ ನಯನ ಅಂತಾರೆ. ತಾವರೆ ಅಂದರೆ ಕಮಲ ಗೆಳೆಯರೆ. ಓಕೆನಾ. ಪ್ರಶ್ನೆ 6 ಭಿನ್ನ ರೂಪ ಗುರುತಿಸಿ ಗೆಳೆಯರೆ. ಭಿನ್ನ ರೂಪಗಳನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಕೆಳಗೆ ಕೊಟ್ಟಿರೋದ್ರಲ್ಲಿ ಭಿನ್ನ ರೂಪವನ್ನು ಗುರುತಿಸಬೇಕು. ಆಪ್ಷನ್ ಎ ವದನ, ಆಪ್ಷನ್ ಬಿ ಮುಖ, ಆಪ್ಷನ್ ಸಿ ಮಕ, ಆಪ್ಷನ್ ಡಿ ಆನನ. ಗೆಳೆಯರೆ, ಪ್ರಶ್ನೆ 6ರ ಸರಿಯಾದ ಉತ್ತರ ಆಪ್ಷನ್ ಸಿ ಮಕ. ಯಾಕಂದ್ರೆ ವದನ ಅಂದ್ರೆ ಮುಖ, ಮುಖ ಅಂದ್ರೆ ಮುಖ, ಆನನ ಅಂದ್ರೂ ಕೂಡ ಮುಖ ಗೆಳೆಯರೆ. ಮಕ ಅಂತ ನಾವು ನಾರ್ಮಲ್ ಆಗಿ ಆಡ್ ಭಾಷೆಯಲ್ಲಿ ಕರಿತೀವಿ, ಬಟ್ ಮಕ ಅನ್ನೋದಕ್ಕೆ ಯಾವುದೇ ರೀತಿ ಅರ್ಥ ಇರಲ್ಲ. ಅದು ಕರೆಕ್ಟಾಗಿ ಹೇಳಬೇಕು ಅಂದರೆ ಮುಖ. ಓಕೆನಾ. ಪ್ರಶ್ನೆ 7 ಭಿನ್ನ ರೂಪವನ್ನು ಗುರುತಿಸಬೇಕು. ಆಪ್ಷನ್ ಎ ಮರ, ಆಪ್ಷನ್ ಬಿ ವೃಕ್ಷ, ಆಪ್ಷನ್ ಸಿ ತರು, ಆಪ್ಷನ್ ಡಿ ಬಳ್ಳಿ. ಪ್ರಶ್ನೆ 7ರ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಿ ಗೆಳೆಯರೆ. ಬಳ್ಳಿ ಮರಗಳಿಗೆ ಸುತ್ತಕೊಳ್ಳುತ್ತೆ, ಅದು ಬಳ್ಳಿ ಅಂತಾರೆ. ಮರ ಅಂದರೆ ಮರ, ವೃಕ್ಷ ಅಂದ್ರೂ ಕೂಡ ಮರ, ತರು ಅಂದರೆ ಕೂಡ ಮರ ಗೆಳೆಯರೆ. ಓಕೆನಾ. ಪ್ರಶ್ನೆ 8 ಭಿನ್ನ ರೂಪವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಉದಕ, ಬಿ ಜಳಕ, ಸಿ ಅಭ್ಯಂಜನ, ಡಿ ಸ್ನಾನ. ಗೆಳೆಯರೆ, ಆಪ್ಷನ್ ಎ ಉದಕ. ಭಿನ್ನ ರೂಪ ಯಾವುದಿದೆ? ಉದಕ ಇದೆ. ಯಾಕಂದ್ರೆ ಜಳಕ, ಅಭ್ಯಂಜನ, ಸ್ನಾನ ಅಂದ್ರೆ ಮೂರು ಕೂಡ ಒಂದೇ. ಉದಕ ಅಂದ್ರೆ ಬೇರೆ. ಓಕೆನಾ, ಭಿನ್ನ ಇದೆ. ಪ್ರಶ್ನೆ 9 ಭಿನ್ನ ರೂಪ ಗುರುತಿಸಿ. ಆಪ್ಷನ್ ಎ ಇಮ್ಮಡಿ, ಆಪ್ಷನ್ ಬಿ ದಮ್ಮಡಿ, ಆಪ್ಷನ್ ಸಿ ಮುಮ್ಮಡಿ, ಆಪ್ಷನ್ ಡಿ ನಾಲ್ಮಡಿ. ಗೆಳೆಯರೆ, ಭಿನ್ನ ರೂಪವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಭಿನ್ನ ರೂಪ ಯಾವುದು ಅಂದ್ರೆ ಆಪ್ಷನ್ ಬಿ ಬಂದ್ಬಿಟ್ಟು ದಮ್ಮಡಿ ಭಿನ್ನ ರೂಪ. ದಮ್ಮಡಿ ಅಂದ್ರೆ ಒಂದು ದಮ್ಮಡಿನೂ ಕೊಡಲ್ಲ ಅಂತ ಹೇಳ್ತಾರೆ. ಒಂದು ದಮ್ಮಡಿ ಕಾಸು ಕೊಡಲ್ಲ. ದಮ್ಮಡಿ ಅಂದ್ರೆ ಏನೂ ಇಲ್ಲ ಅಂತ ಅರ್ಥ. ಇಮ್ಮಡಿ ಅಂದ್ರೆ 2, ಮುಮ್ಮಡಿ ಅಂದ್ರೆ 3, ನಾಲ್ಮಡಿ ಅಂದ್ರೆ 4 ಗೆಳೆಯರೆ. ದಮ್ಮಡಿ ಅಂದ್ರೆ 0. ಓಕೆನಾ. ಪ್ರಶ್ನೆ 10 ಭಿನ್ನ ರೂಪವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ದ್ವಿಪಿ, ಆಪ್ಷನ್ ಸಿ ಪುಂಡರಿಕ, ಆಪ್ಷನ್ ಡಿ ಸಿಂಹ. ಇದರಲ್ಲಿ ಪ್ರಶ್ನೆ 10ರಲ್ಲಿರುವಂತಹ ಭಿನ್ನ ರೂಪ ಯಾವುದು ಅಂದ್ರೆ ಆಪ್ಷನ್ ಡಿ ಸಿಂಹ ಗೆಳೆಯರೆ. ಸಿಂಹನನ್ನ ಸಿಂಗಳಿಕ ಅಂತ ಕೂಡ ಕರೀತಾರೆ. ಸಿಂಹ ಭಿನ್ನ ರೂಪ ಇದೆ. ಯಾಕಂದ್ರೆ ಹುಲಿ, ದ್ವಿಪಿ ಮತ್ತು ಪುಂಡರಿಕ ಇವು ಮೂರು ಕೂಡ ಹುಲಿಯ ನಾಮಗಳು. ಓಕೆನಾ. ಪ್ರಶ್ನೆ 11 ಭಿನ್ನ ರೂಪವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಇಳೆ, ಆಪ್ಷನ್ ಬಿ ಧರೆ,
ಆಪ್ಷನ್ ಸಿ ವಸುಂಧರೆ, ಆಪ್ಷನ್ ಡಿ ಸುಖಧುರೆ. ಪ್ರಶ್ನೆ 11ರ ಭಿನ್ನ ರೂಪ ಯಾವುದು ಅಂದರೆ ಆಪ್ಷನ್ ಡಿ ಸುಖಧೊರೆ. ಯಾಕಂದ್ರೆ ಬೇರೆ ಆಗಿದೆ. ಇಳೆ ಧರೆ ಮತ್ತು ವಸುಂಧರೆ ಅಂದ್ರೆ ಧರೆಗೆ, ನಮ್ಮ ಪೃಥ್ವಿಗೆ, ನಮ್ಮ ಈ ನೆಲಕ್ಕೆ ಇಳೆ ಧರೆ ವಸುಂಧರೆ ಅಂತ ಕರೀತಾರೆ. ಓಕೆನಾ. ಪ್ರಶ್ನೆ 12, ಕನ್ನಡ ಪದವನ್ನು ಗುರುತಿಸಿ ಅಂತ ಹೇಳ್ತಾರೆ. ಕೆಳಗೆ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಕನ್ನಡ ಪದವನ್ನು ಗುರುತಿಸಿ ಬರಿಬೇಕು. ಆಪ್ಷನ್ ಎ ಕಾಗದ, ಆಪ್ಷನ್ ಬಿ ಮೈದಾನ, ಆಪ್ಷನ್ ಸಿ ಮೂರಾ ಬಟ್ಟೆ, ಆಪ್ಷನ್ ಡಿ ಮೊಸರು. ಗೆಳೆಯರೆ, ಪ್ರಶ್ನೆ 12ರಲ್ಲಿರುವಂಥ ಕನ್ನಡದ ಪದ ಯಾವುದು ಅಂದರೆ ಆಪ್ಷನ್ ಡಿ ಮೊಸರು ಗೆಳೆಯರೆ. ಮೊಸರು ಬಂದ್ಬಿಟ್ಟು ಕನ್ನಡ ಪದ. ಉಳಿದಿರೋದಲ್ಲ ಅನ್ಯ ಭಾಷೆಯ ಪದಗಳು. ಕಾಗದ ಆಗಲಿ, ಮೈದಾನ ಆಗಲಿ, ಮೂರಾ ಬಟ್ಟೆ ಆಗಲಿ ಅನ್ಯ ಭಾಷೆಯ ಪದಗಳು ಗೆಳೆಯರೆ. ಓಕೆನಾ. ಪ್ರಶ್ನೆ 13, ಕನ್ನಡ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಸೂರ್ಯ, ಆಪ್ಷನ್ ಬಿ ಇನ, ಆಪ್ಷನ್ ಸಿ ಮಾರ್ತಾಂಡ, ಆಪ್ಷನ್ ಡಿ ನೇಸರು. ಸೊ ಇದರಲ್ಲಿರುವಂಥ ಪ್ರಶ್ನೆ 13ರಲ್ಲಿರುವಂಥ ಕನ್ನಡ ಪದ ಯಾವುದು ಅಂದರೆ ಆಪ್ಷನ್ ಡಿ ನೇಸರು ಗೆಳೆಯರೆ. ನೇಸರು ಬಂದ್ಬಿಟ್ಟು ಕನ್ನಡದ ಪದ. ಸೂರ್ಯ, ಇನ, ಮಾರ್ತಾಂಡ ಅನ್ಯ ಭಾಷೆಯ ಪದಗಳು. ಪ್ರಶ್ನೆ 14, ಕನ್ನಡ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ದೇವಸ್ಥಾನ, ಆಪ್ಷನ್ ಬಿ ದೇವಾಲಯ, ಆಪ್ಷನ್ ಸಿ ಗುಡಿ, ಆಪ್ಷನ್ ಡಿ ಮಂದಿರ. ಸೊ ಪ್ರಶ್ನೆ 14ರ ಸರಿಯಾದ ಉತ್ತರ ಆಪ್ಷನ್ ಸಿ ಗುಡಿ ಗೆಳೆಯರೆ. ಗುಡಿ ಬಂದ್ಬಿಟ್ಟು ಕನ್ನಡ ಪದ. ದೇವಸ್ಥಾನ, ದೇವಾಲಯ, ಮಂದಿರ ಬಂದ್ಬಿಟ್ಟು ಅನ್ಯ ಭಾಷೆಯ ಪದಗಳು. ಪ್ರಶ್ನೆ 15, ಕನ್ನಡ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಜಮೀನು, ಆಪ್ಷನ್ ಬಿ ಗುಲಾಮ, ಆಪ್ಷನ್ ಸಿ ತಂಬಾಕು, ಆಪ್ಷನ್ ಡಿ ನೆರೆಹೊರೆ. ಇದರಲ್ಲಿ ಕನ್ನಡ ಪದ ಯಾವುದಪ್ಪ ಅಂದರೆ ಆಪ್ಷನ್ ಡಿ ನೆರೆಹೊರೆ ಗೆಳೆಯರೆ. ಪ್ರಶ್ನೆ 15ರ ಸರಿಯಾದ ಉತ್ತರ ಆಪ್ಷನ್ ಡಿ ನೆರೆಹೊರೆ ಕನ್ನಡದ ಪದ. ಉಳಿದೆಲ್ಲ ಜಮೀನಾಗಲಿ, ಗುಲಾಮ ಆಗಲಿ, ತಂಬಾಕು ಆಗಲಿ, ನಮ್ಮಲ್ಲಿ ಕನ್ನಡದಲ್ಲಿ ಹೊಗೆ ಸೊಪ್ಪು ಅಂತ ಕರಿತೀವಿ ತಂಬಾಕನ್ನ. ಓಕೆನಾ. ಜಮೀನು, ಗುಲಾಮ, ತಂಬಾಕು ಇವು ಅನ್ಯ ಭಾಷೆಯ ಪದಗಳು. ಪ್ರಶ್ನೆ 16, ಎಳೆ ನಿಂಬೆಕಾಯಿ ನುಡಿಗಟ್ಟಿನ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಿಡಿ ನಿಂಬೆಕಾಯಿ, ಆಪ್ಷನ್ ಬಿ ಹುಳಿ ನಿಂಬೆಕಾಯಿ, ಆಪ್ಷನ್ ಸಿ ಅನುಭವಿ, ಆಪ್ಷನ್ ಡಿ ಅನಾನುಭವಿ. ನೀನಿನ್ನು ಎಳೆ ನಿಂಬೆಕಾಯಿ ಇದೆಯಾ, ನೀನು ಹೋಗು ಅಂತ ಹೇಳ್ತಾರೆ. ಸೊ ಎಳೆ ನಿಂಬೆಕಾಯಿ ಏನು ಅಂದರೆ ಪ್ರಶ್ನೆ 16ರ ಸರಿಯಾದ ಉತ್ತರ ಆಪ್ಷನ್ ಡಿ ಅನನುಭವಿ. ಅನುಭವ ಇಲ್ದವನು, ಅನುಭವ ಇಲ್ಲ ಅವನಿಗೆ ಎಳೆ ನಿಂಬೆಕಾಯಿ ಅಂತ ಕರೀತಾರೆ. ಓಕೆನಾ. ಪ್ರಶ್ನೆ 17, ಉಗುರು ಕಡಿ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಉಗುರು ತಿನ್ನು, ಆಪ್ಷನ್ ಬಿ ಚಿಂತೆ ನೀಡು, ಆಪ್ಷನ್ ಸಿ ಚಿಂತಿಸಿದವ, ಆಪ್ಷನ್ ಡಿ ಚಿಂತಾಕ್ರಾಂತನಾಗು. ಗೆಳೆಯರೆ, ಉಗುರು ಕಡಿ ನುಡಿಗಟ್ಟಿನ ಅರ್ಥ ಏನು ಕೇಳ್ತಾ ಇದ್ದಾರೆ. ಪ್ರಶ್ನೆ 17ರ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಂತಾಕ್ರಾಂತನಾಗು. ಉಗುರು ಕಡಿಯೋದಂದ್ರೆ ಚಿಂತೆಯಲ್ಲಿ ಮುಳುಗೋದು, ಚಿಂತಾಕ್ರಾಂತನಾಗೋದು ಗೆಳೆಯರೆ. ಉಗುರು ತಿನ್ನೋದಲ್ಲ, ಚಿಂತಾಕ್ರಾಂತನಾಗುವುದಕ್ಕೆ ಉಗುರು ಕಡಿ ಅಂತ ಹೇಳ್ತಾರೆ. ಓಕೆನಾ. ಪ್ರಶ್ನೆ 18, ಕೈ ಕಚ್ಚು ನುಡಿಗಟ್ಟಿನ ಅರ್ಥ ಏನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೈ ಕಚ್ಚಿಕೊಂಡ, ಆಪ್ಷನ್ ಬಿ ನಷ್ಟವಾಗು, ಆಪ್ಷನ್ ಸಿ ಫೇಲ್ ಆಗು, ಆಪ್ಷನ್ ಡಿ ಲಾಭವಾಗುವುದು. ನಮ್ ಕೇಳದೆ ಮಾಡ್ದ ಕೈ ಕಚ್ಕೊಂಡ ಅಂತ ಹೇಳ್ತಾರೆ. ನಮ್ ಕೇಳದೇನೆ ಬಿಸ್ನೆಸ್ ಮಾಡ್ದ ಕೈ ಕಚ್ಕೊಂಡ ಅಂತ ಹೇಳ್ತಾರೆ. ಸೊ ಕೈ ಕಚ್ಕೊಳ್ಳೋದು ಅಂದ್ರೆ ಅರ್ಥ. ಪ್ರಶ್ನೆ 18ರ ಸರಿಯಾದ ಉತ್ತರ ಆಪ್ಷನ್ ಬಿ ನಷ್ಟವಾಗುವುದು. ಕೈ ಕಚ್ಕೊಳ್ಳೋದು ಅರ್ಥ ಏನಂದ್ರೆ ನಷ್ಟವಾಗುವುದು. ಬಿಸ್ನೆಸ್ ಅಲ್ಲಿ ನಷ್ಟ ಆಯ್ತು, ಅವ್ನ ಬಿಸ್ನೆಸ್ ಅಲ್ಲಿ ಕೈ ಕಚ್ಕೊಂಡ ಅಂದ್ರೆ ನಷ್ಟ ಆಯ್ತು ಅಂತ ಅರ್ಥ. ಓಕೆನಾ. ಪ್ರಶ್ನೆ 19, ಚಾಪೆ ಕೆಳಗೆ ತೂರು ನುಡಿಗಟ್ಟಿನ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬುದ್ಧಿವಂತಿಕೆ ತೋರು, ಆಪ್ಷನ್ ಬಿ ರಂಗೋಲಿ ಕೆಳಗೆ ನುಗ್ಗು, ಆಪ್ಷನ್ ಸಿ ಚತುರತೆ, ಆಪ್ಷನ್ ಡಿ ಚಮತ್ಕಾರ. ನೀನ್ ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರ್ತೀನಿ ಅಂತ ಹೇಳ್ತಾರೆ. ಚಾಪೆ ಕೆಳಗೆ ತೂರೋದು ಅಂದ್ರೆ ಪ್ರಶ್ನೆ 19ರ ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧಿವಂತಿಕೆನ ತೋರೋದು, ಜಾಣ್ಮೆಯನ್ನ ತೋರೋದು ಗೆಳೆಯರೆ. ಓಕೆನಾ. ಪ್ರಶ್ನೆ 20, ಅರಳು ವಿರುದ್ಧಾರ್ಥಕ ಪದ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಹೊರಳು, ಆಪ್ಷನ್ ಬಿ ತಿರುಳು, ಆಪ್ಷನ್ ಸಿ ಮುದುಡು, ಆಪ್ಷನ್ ಡಿ ಕದಡು. ಅರಳು ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 20ರ ಸರಿಯಾದ ಉತ್ತರ ಆಪ್ಷನ್ ಸಿ ಮುದುಡು. ಹೂವು ಅರಳುತ್ತಾ ಇದೆ, ಹೂವು ಮುದುಡ್ತಾ ಇದೆ. ಮುದುಡೋದು ಅಂದ್ರೆ ಚಿಕ್ಕದಾಗೋದು, ಹೂವು ಬಾಡೋದು ಅರ್ಥ. ಓಕೆನಾ. ಪ್ರಶ್ನೆ 21, ಮಿಲನ ವಿರುದ್ಧಾರ್ಥಕ ಪದ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಿಲೀನ, ಆಪ್ಷನ್ ಬಿ ತಲ್ಲೀನ, ಆಪ್ಷನ್ ಸಿ ಅಚ್ಛೇದಿನ್, ಆಪ್ಷನ್ ಡಿ ವಿಚ್ಛೇದನ. ಮಿಲನ ಅಂದ್ರೆ ಕೂಡೋದು. ಅದೇ ರೀತಿ ಪ್ರಶ್ನೆ 21ರ ಸರಿಯಾದ ಉತ್ತರ ಆಪ್ಷನ್ ಡಿ ವಿಚ್ಛೇದನ ಅಂದ್ರೆ ದೂರ ಆಗೋದು. ಓಕೆನಾ. ಪ್ರಶ್ನೆ 22, ಪಕ್ಷಪಾತ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ನಿಷ್ಪಕ್ಷಪಾತ, ಆಪ್ಷನ್ ಬಿ ಪಕ್ಷಜಾತ, ಆಪ್ಷನ್ ಸಿ ಪಕ್ಷಭೇದ, ಆಪ್ಷನ್ ಡಿ ಪಕ್ಷದಾತ. ಪಕ್ಷಪಾತವಾಗಿ ನಿರ್ಣಯವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಪ್ರಶ್ನೆ 22ರ ಸರಿಯಾದ ಉತ್ತರ ಆಪ್ಷನ್ ಎ ನಿಷ್ಪಕ್ಷಪಾತ. ನಿಷ್ಪಕ್ಷಪಾತದಿಂದ ನಿರ್ಣಯವನ್ನ ಕೊಡಬೇಕು. ಓಕೆ. ಪ್ರಶ್ನೆ 23, ಕನಿಷ್ಠ ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಕೀಳು, ಆಪ್ಷನ್ ಬಿ ಅನಿಷ್ಟ,
ಆಪ್ಷನ್ ಸಿ ಗರಿಷ್ಠ, ಆಪ್ಷನ್ ಡಿ ಪಾಪಿಷ್ಟ. ಕನಿಷ್ಠ ಅಂದರೆ ಕಡಿಮೆ, ಅತಿ ಕನಿಷ್ಠ ಅಂದರೆ ಲೋ, ಮಿನಿಮಮ್. ಓಕೆನಾ. ಪ್ರಶ್ನೆ 23ರ ಸರಿಯಾದ ಉತ್ತರ ಆಪ್ಷನ್ ಸಿ ಗರಿಷ್ಠ. ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್, ಹೆಚ್ಚು. ಗರಿಷ್ಠ ಅಂದರೆ ಹೆಚ್ಚಿಗೆ, ಅದು ಅದಕ್ಕಿಂತ ಮತ್ತೆ ಮೇಲಿರಲ್ಲ, ಅದು ಗರಿಷ್ಠ. ಓಕೆನಾ. ಕನಿಷ್ಠ ಅಂದರೆ ಕೆಳಗಡೆ, ಅದಕ್ಕಿಂತ ಮತ್ತೆ ಕೆಳಗಡೆ ಇರಲ್ಲ. ಓಕೆನಾ. ಪ್ರಶ್ನೆ 24, ನಲಿವು ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಒಲವು, ಆಪ್ಷನ್ ಬಿ ಸಂತೋಷ, ಆಪ್ಷನ್ ಸಿ ನೋವು, ಆಪ್ಷನ್ ಡಿ ಸುಖ. ನಲಿವು ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಪ್ರಶ್ನೆ 24ರ ಸರಿಯಾದ ಉತ್ತರ ಆಪ್ಷನ್ ಸಿ ನೋವು ಗೆಳೆಯರೆ. ನೋವು, ನಲಿವು ವಿರುದ್ಧಾರ್ಥಕ ಪದಗಳಿವು. ಓಕೆನಾ. ಪ್ರಶ್ನೆ 25, ಸೊರಗು ವಿರುದ್ಧಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮರಗು, ಆಪ್ಷನ್ ಬಿ ಸೊಕ್ಕು, ಆಪ್ಷನ್ ಸಿ ಬಿಕ್ಕು, ಆಪ್ಷನ್ ಡಿ ಕೊರಗು. ಗೆಳೆಯರೆ, ಕೆಲವೊಂದ್ಸರಿ ಏನಾಗುತ್ತೆ, ನಾವು ಸೊರಗು ಮತ್ತು ದಪ್ಪಗಾಗು ಅಂತ ನಾವು ನೋಡ್ತಾ ಇರ್ತೀವಿ ಆಪ್ಷನ್ಗಳಲ್ಲಿ. ಬಟ್ ಆಪ್ಷನ್ಗಳಲ್ಲಿ ಬೇರೆನೇ ಅರ್ಥವನ್ನು, ಒಂದು ಶಬ್ದವನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ನೋಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸೊರಗು ಅಂದ ತಕ್ಷಣ ಇಲ್ಲಿ ದಪ್ಪಗಾಗು ಅಂತ ಯಾವುದೂ ಆಪ್ಷನ್ ಇಲ್ಲ. ಸೊ ಅದರಿಂದ ಪ್ರಶ್ನೆ 25ರ ಸರಿಯಾದ ಉತ್ತರ ಆಪ್ಷನ್ ಬಿ ಸೊಕ್ಕು. ಅವನಿಗೆ ಎಷ್ಟು ಸೊಕ್ಕು ಬಂದಿದೆ ನೋಡು. ಸೊಕ್ಕು ಯಾರಿಗೆ ಬರುತ್ತೆ? ಯಾರು ಸೊರಗ್ತಾ ಇದ್ದಾರೆ ಅವ್ರು ಸೊಕ್ಕಿರಲ್ಲ. ಯಾರು ಬೆಳೀತಾ ಇರ್ತಾರೆ, ಯಾರು ದಪ್ಪ ಆಗ್ತಿರ್ತಾರೆ, ಯಾರು ಇದನ್ನಾಗ್ತಿದೆ ಅವ್ರಿಗೆ ಸೊಕ್ಕು ಅಂತ ಕರೀತಾರೆ. ಹಾಗಂತ ಎಲ್ಲರಿಗೂ ಸೊಕ್ಕಂತ ಇಲ್ಲ. ಒಂದು ಸೊರಗಿಗೆ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸೊಕ್ಕು ವಿರುದ್ಧಾರ್ಥಕ ಪದ ಇದೆ. ಓಕೆನಾ. ಪ್ರಶ್ನೆ 26, ಕಾಂತಾರ ಪದದ ಸಮಾನಾರ್ಥಕ ಕೇಳ್ತಾ ಇದ್ದಾರೆ. ಗೆಳೆಯರೆ, ಕಾಂತಾರ ಇತ್ತೀಚೆಗೆ ತುಂಬ ನಾವು ನೋಡಿರುವಂಥ ಮೂವಿ ಕಾಂತಾರ. ಸೊ ಆ ಕಾಂತಾರ ಪದದ ಸಮಾನಾರ್ಥಕ ಪದವನ್ನು ಕೇಳ್ತಾರೆ. ಆಪ್ಷನ್ ಎ ಕಠಿಣ, ಆಪ್ಷನ್ ಬಿ ಬಯಲು, ಆಪ್ಷನ್ ಸಿ ಕಾನನ, ಆಪ್ಷನ್ ಡಿ ಫಲ. ಪ್ರಶ್ನೆ 26ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಾನನ. ಕಾನನದ ಮಧ್ಯದಲ್ಲಿ ನಡೆದಂಥ ಒಂದು ಮೂವಿ ಚಿತ್ರೀಕರಿಸಲ್ಪಟ್ಟಂಥ ಒಂದು ಚಲನಚಿತ್ರ ಯಾವುದು ಅಂದರೆ ಅದು ಕಾಂತಾರ ಗೆಳೆಯರು. ಓಕೆನಾ. ಕಾಂತಾರ ಅಂದರೆ ಕಾನನ ಅಂತ ಅರ್ಥ. ಪ್ರಶ್ನೆ 27, ಸಮುದ್ರ ಪದದ ಸಮಾನಾರ್ಥಕ ಪದವನ್ನು ಕೇಳ್ತಾ ಇದ್ದಾರೆ. ಆಪ್ಷನ್ ಎ ತಟಾಕ, ಆಪ್ಷನ್ ಬಿ ಹಳ್ಳ ಕೊಳ್ಳ, ಆಪ್ಷನ್ ಸಿ ಕಡಲು, ಆಪ್ಷನ್ ಡಿ ತೊರೆ. ಗೆಳೆಯರೆ, ಪ್ರಶ್ನೆ 27ರ ಸರಿಯಾದ ಉತ್ತರ ಆಪ್ಷನ್ ಸಿ ಕಡಲು. ಸಮುದ್ರದ ಸಮಾನಾರ್ಥಕ ಪದ ಯಾವುದು? ಕಡಲು. ಕಡಲಿನೊಡನೆ ಅಂತ ಕರೀತಾರೆ. ಕಡಲಿಗೆ ಹೋಗಿದ್ವಿ. ಓಕೆನಾ. ಕಡಲು ತೀರದ ಭಾರ್ಗವ ಅಂತ ಕರೀತಾರೆ. ಓಕೆನಾ. ಪ್ರಶ್ನೆ 28, ಅಗ್ಗಿಣಿ ಎಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಬೆಂಕಿ, ಆಪ್ಷನ್ ಬಿ ಹಗ್ಗ, ಆಪ್ಷನ್ ಸಿ ಅರಿವು, ಆಪ್ಷನ್ ಡಿ ನೀರು. ಗೆಳೆಯರೆ, ಅಗ್ಗಿಣಿ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆ 28ರ ಸರಿಯಾದ ಉತ್ತರ ಆಪ್ಷನ್ ಡಿ ನೀರು ಗೆಳೆಯರೆ. ಅಗ್ಗಿಣಿ ಅಂದರೆ ನೀರು, ಅಗ್ನಿ ಅಂದರೆ ಬೆಂಕಿ, ಅಗ್ಗಿಣಿ ಅಂದರೆ ನೀರು ಗೆಳೆಯರು. ಓಕೆನಾ. ಪ್ರಶ್ನೆ 29, ಅರಿಲ್ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ನಕ್ಷತ್ರ, ಆಪ್ಷನ್ ಬಿ ಹೂವು, ಆಪ್ಷನ್ ಸಿ ಬಿಳಿಲು, ಆಪ್ಷನ್ ಡಿ ಜ್ಞಾನ. ಅರಿವು ಅಂದರೆ ಜ್ಞಾನ, ಆದರೆ ಅರಿಲ್ ಅಂತ ಕೇಳ್ತಾ ಇದ್ದಾರೆ. ಅರಿಲ್ ಪದದ ಸಮಾನಾರ್ಥಕ ಪದ ಆಪ್ಷನ್ ಎ ನಕ್ಷತ್ರ ಗೆಳೆಯರೆ. ಪ್ರಶ್ನೆ 29ರ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ನಕ್ಷತ್ರ. ಅರಿಲ್ ಅಂದರೆ ನಕ್ಷತ್ರ. ಪ್ರಶ್ನೆ 20, ಹಾವುಗೆ ಪದದ ಸಮಾನಾರ್ಥಕ. ಗೆಳೆಯರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಮಸ್ಟ್ ಅಂಡ್ ಶುಡ್ ಕೇಳಿದ್ದಾರೆ. ಹಾವುಗೆ ಅಂದ ತಕ್ಷಣ ಹಾವು ಅಂತ ಹಾಕಿ ಬರ್ತೀವಿ, ಆಪ್ಷನ್ ಇರೋದು ತಪ್ಪು. ಹಾವುಗೆ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದ್ರೆ ಆಪ್ಷನ್ ಎ ಹಾವು, ಆಪ್ಷನ್ ಬಿ ಪಾದುಕೆ, ಆಪ್ಷನ್ ಸಿ ಹಸಿವು, ಆಪ್ಷನ್ ಡಿ ಆಸೆ. ಗೆಳೆಯರೆ, ಪ್ರಶ್ನೆ 30ರ ಸರಿಯಾದ ಉತ್ತರ ಆಪ್ಷನ್ ಬಿ ಪಾದುಕೆ. ಹಾವುಗೆ ಅಂದರೆ ಪಾದುಕೆ ಗೆಳೆಯರೆ. ಓಕೆನಾ. ಪ್ರಶ್ನೆ 31, ನೀಲೋತ್ಪಲ ಬಿಡಿಸಿ ಬರೆಯಿರಿ. ನೀಲೋತ್ಪಲ ಬಿಡಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ನೀಲು ಪ್ಲಸ್ ಉತ್ಪಲ, ಆಪ್ಷನ್ ಬಿ ನೀಲೋ ಪ್ಲಸ್ ಉತ್ಪಲ, ಆಪ್ಷನ್ ಸಿ ನಿಲವು ಪ್ಲಸ್ ಉತ್ಪಲ, ಆಪ್ಷನ್ ಡಿ ನೀಲವಾದ ಪ್ಲಸ್ ಉತ್ಪಲ. ನೀಲೋತ್ಪಲ ಬಿಡಿಸಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 31ರ ಸರಿಯಾದ ಉತ್ತರ ಆಪ್ಷನ್ ಡಿ ನೀಲವಾದ ಪ್ಲಸ್ ಉತ್ಪಲ, ನೀಲೋತ್ಪಲ ಗೆಳೆಯರೆ. ಓಕೆನಾ. ಪ್ರಶ್ನೆ 32, ಗುರು ಒಬ್ಬನು ಬಿಡಿಸಿ ಬರೆಯಿರಿ. ಆಪ್ಷನ್ ಎ ಗುರು ಪ್ಲಸ್ ಒಬ್ಬನೇ, ಬಿ ಗುರು ಪ್ಲಸ್ ಒಬ್ಬನು, ಆಪ್ಷನ್ ಸಿ ಗುರುವೇ ಪ್ಲಸ್ ಒಬ್ಬನು, ಆಪ್ಷನ್ ಡಿ ಗುರು ಪ್ಲಸ್ ಒಬ್ಬನ್. ಗುರು ಒಬ್ಬನು ಬಿಡಿಸಿ ಬರೆದಾಗ ಏನು ಬರುತ್ತೆ ಅಂದರೆ ಪ್ರಶ್ನೆ 32ರ ಸರಿಯಾದ ಉತ್ತರ ಆಪ್ಷನ್ ಬಿ ಗುರು ಪ್ಲಸ್ ಒಬ್ಬನು, ಗುರು ಒಬ್ಬನು ಗೆಳೆಯರೆ. ಓಕೆನಾ. ಪ್ರಶ್ನೆ 33, ಮೈದಡವಿ. ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಗೆಳೆಯರೆ. ಇಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮೈದಡವಿ ಬಿಡಿಸಿ ಬರೆಯಿರಿ. ಆಪ್ಷನ್ ಎ ಮೈ ಪ್ಲಸ್ ದಡವಿ, ಆಪ್ಷನ್ ಬಿ ಮೈ ಪ್ಲಸ್ ತಡವಿ, ಆಪ್ಷನ್ ಸಿ ಮೈಯನ್ನು ಪ್ಲಸ್ ತಡವಿ,
ಆಪ್ಷನ್ ಡಿ ಮೈಯನ್ನು ಪ್ಲಸ್ ದಡವಿ. ಮೈ ದಡವಿ ಬಿಡಿಸಿ ಬರೆದಾಗ ಪ್ರಶ್ನೆ 33ರ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಯನ್ನು ಪ್ಲಸ್ ತಡವಿ ಮೈ ದಡವಿ. ಗೆಳೆಯರೆ ಮೈಯನ್ನು ಪ್ಲಸ್ ತಡವಿ ಮೈ ದಡವಿ. ಓಕೆನಾ. ಪ್ರಶ್ನೆ 34 ಸರಿಯಾದದ್ದನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಗೃಹಸ್ಥ, ಆಪ್ಷನ್ ಬಿ ಗೃಹಸ್ಥ, ಆಪ್ಷನ್ ಸಿ ಗಹಸ್ಥ, ಆಪ್ಷನ್ ಡಿ ಗುಹಸ್ಥ. ಸರಿಯಾದದ್ದನ್ನ ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಸರಿಯಾದದ್ದನ್ನ ಆರಿಸಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 34ರ ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹಸ್ಥ. ಗೆಳೆಯರೆ ಗೃಹಸ್ಥ ಸರಿಯಾಗಿದೆ. ಇದು ಬರ್ದಿರೋದು ಗೃಹಸ್ಥ ಬರ್ದಿರೋದು ಸರಿಯಾಗಿದೆ, ಉಳಿದಿರೋದೆಲ್ಲ ತಪ್ಪಾಗಿದೆ ಗೆಳೆಯರೆ. ಓಕೆನಾ. ಪ್ರಶ್ನೆ 35 ಸರಿಯಾದದ್ದನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ ಮಹದಾನಂದ, ಆಪ್ಷನ್ ಬಿ ಮಹದಾನಂದ, ಆಪ್ಷನ್ ಸಿ ಮಹದಾನಂದ, ಆಪ್ಷನ್ ಡಿ ಮಹದಾನಂದ. ಸರಿಯಾದದ್ದನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ 35ರ ಸರಿಯಾದ ಉತ್ತರ ಆಪ್ಷನ್ ಬಿ ಮಹದಾನಂದ. ಗೆಳೆಯರೆ ಮಹದಾನಂದ, ಮಹದಾನಂದ ಅಲ್ಲ, ಮಹದಾನಂದ ಕೂಡ ಅಲ್ಲ. ಯಾವುದು? ಆಪ್ಷನ್ ಸಿ ಆಪ್ಷನ್ ಬಿ ಮಹದಾನಂದ. ಓಕೆನಾ. ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.